ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ನಾವು ಉದ್ದಿನ ದೋಸೆ ಮಾಡ್ತೀವಿ, ರವಾ ದೋಸೆ ಮಾಡ್ತೀವಿ ಅಲ್ವಾ. ಸೊ ಇವತ್ತು ನಾನು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಮಜ್ಜಿಗೆ ದೋಸೆನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಇದಕ್ಕೆ ಉದ್ದಾಗ್ಲಿ, ರವೆ ಆಗ್ಲಿ, ಸೋಡಾ ಆಗ್ಲಿ, ಏನೋ ಆಗ್ಲಿ ಯಾವುದನ್ನು ಬಳಸದೇನೆ ಒಂದು ಬೆಸ್ಟ್ ಮಜ್ಜಿಗೆ ದೋಸೆನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ಮತ್ತೆ ಇದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಒಂದು ಬೆಸ್ಟ್ ಚಟ್ನಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಮಜ್ಜಿಗೆ ದೋಸೆ ಚಟ್ನಿ ಹೇಗ್ ಮಾಡೋದು ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ದೋಸೆಗೆ ಯಾವ ಅಕ್ಕಿನ ಯೂಸ್ ಮಾಡ್ತೀರಿ ಅದನ್ನೇ ನೀವು ತಗೊಳ್ಬಹುದು, ರೇಷನ್ ಅಕ್ಕಿ ಆದ್ರೂ ತಗೊಳ್ಬಹುದು, ಯಾವ್ದಾದ್ರು ಓಕೆ. ಆಮೇಲೆ ನೀರ್ ಹಾಕಿ ಇದನ್ನ ಚೆನ್ನಾಗಿ 1-2 ರಿಂದ 3 ಸಾರಿ ತೊಳ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತ ಧೂಳೆಲ್ಲ ಹೋಗ್ಲಿ, ನೀರನ್ನ ಇಳಿಸ್ಕೊಂಡ್ಬಿಡಿ, ಓಕೆನಾ. ನೆಕ್ಸ್ಟ್ 1 ಚಮಚ ಆಗುವಷ್ಟು ಮೆಂತೆ ಅಥವಾ ಅರ್ಧ ಚಮಚ ಆದ್ರೂ ಓಕೆ, ನಾನು ಅರ್ಧ ಚಮಚ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಈ ನೀರನ್ನ ಇಳಿಸ್ಕೊಂಡು ಮೆಂತೆ ಕೂಡ ಅದೇ ಅಕ್ಕಿಗೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಕಪ್ ಆಗುವಷ್ಟು ನಾನು ತೆಳು ಅವಲಕ್ಕಿನ ತಗೊಂಡಿದ್ದೀನಿ. ಮತ್ತೆ ನೀವು ದಪ್ಪ ಅವಲಕ್ಕಿ ತಗೊಳ್ಳೋದಾದ್ರೆ 1/4 ಕಪ್ ತಗೊಂಡ್ರೆ ಸಾಕಾಗುತ್ತೆ. ಮತ್ತೆ ಈಗ ಅವಲಕ್ಕಿನೂ ಅಷ್ಟೇ 1-2 ರಿಂದ 3 ಸಾರಿ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಇಳಿಸ್ಕೊಂಡು ಇದೇ ಅಕ್ಕಿಗೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ಮಜ್ಜಿಗೆ ಸುಮಾರು ಅಂದ್ರೆ ಇದೆಲ್ಲ ಮುಳುಗುವಷ್ಟು ಮಜ್ಜಿಗೆ ಬೇಕಾಗುತ್ತೆ. ಫ್ರೆಶ್ ಆಗಿ ಇವತ್ತಷ್ಟೇ ಕಡೆದಿರುವಂತಹ ಮಜ್ಜಿಗೆನ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಹಿಂದಿನ ದಿನದ ಮಜ್ಜಿಗೆ ಎಲ್ಲ ಬೇಡ, ಯಾಕಂದ್ರೆ ಹುಳಿ ಆಗ್ಬಿಡುತ್ತೆ. ಆಮೇಲೆ ಮುಚ್ಚಳ ಮುಚ್ಚಿ 3 ರಿಂದ 4 ಗಂಟೆಗಳ ಕಾಲ ಆದ್ರೂ ಕನಿಷ್ಠ ಪಕ್ಷ ಇಡಿ. ನಿಮ್ಗೆ ಟೈಮ್ ಇತ್ತು ಅಂತ ಆದ್ರೆ 1-5-6 ಗಂಟೆಗಳ ಕಾಲ ಇಡಿ. ಆಮೇಲೆ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರೋಂತಹ ಅಕ್ಕಿ ಮತ್ತೆ ಅವಲಕ್ಕಿ ಎಲ್ಲ ಇದೆ ಅಲ್ವಾ, ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನ ನೈಸ್ ಆಗಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ನೈಟ್ ಫುಲ್ ಹಾಗೇನೆ ಇಟ್ಬಿಡಿ, ನೆಕ್ಸ್ಟ್ ಡೇ ಅದನ್ನ ಉಪಯೋಗಿಸ್ಕೊಳ್ಳೋಣ. ಹಾಗೆ ನೋಡಿ, ಮುಚ್ಚಳ ಮುಚ್ಚಿ ಇದನ್ನ ಹಾಗೆ ಇಡ್ತಾ ಇದ್ದೀನಿ. ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ, 10 ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನೂ ಇಲ್ಲ. ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ. ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್. ಅದರಲ್ಲೂ ನಮ್ಗೆ ಗದ್ವಾಲ್ ಸಿಲ್ಕ್, ಟಿಶ್ಯೂ ಸಿಲ್ಕ್, ಮತ್ತೆ ಪೈಠಣಿ, ಕಾಂಜೀವರಂ, ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ನೀವು 10 ಸೀರೆನೇ ತಗೊಳ್ಳಿ ಅಥವಾ 1 ಸೀರೆ ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗೋದಂತೂ ಗ್ಯಾರಂಟಿ. ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತ ಈ ಚಾನ್ಸ್ ಅನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್. ಇವತ್ತೇ ಹೋಗೋಣ. ಎಲ್ಲಿಗೆ ಅಂತೀರಾ? ಗಂಧರ್ವ ಸಿಲ್ಕ್, ಸಿಪಿ ಬಜಾರ್, ಸಿರ್ಸಿ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ, ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ, ಮತ್ತೆ 1 ಕಪ್ ಆಗುವಷ್ಟು ಪುಟಾಣಿ ಬೇಳೆನ ಹಾಕೊಂಡಿದ್ದೀನಿ. ಸ್ಪೂನಲ್ಲಿ ಹೇಳ್ಬೇಕು ಅಂದ್ರೆ 1-2 ಟೇಬಲ್ ಸ್ಪೂನು. ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತೆ 1-4 ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕೊಂಡಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ದಂಟನ್ನ ಹಾಕೊಂಡಿದ್ದೀನಿ, 1-5-6 ಎಲೆ ಪುದೀನಾನ ಹಾಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಕೆಂಪಾಗೋದಲ್ಲ, ಏನು ಬೇಡ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣಸನ್ನ ಸೇರಿಸ್ಕೊಳ್ಳಿ. ನಾನು 4 ಹಸಿಮೆಣಸನ್ನ ಹಾಕೊಂಡಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೀನಿ. ತೆಂಗಿನ ತುರಿ ಏನು ಜಾಸ್ತಿ ಫ್ರೈ ಮಾಡೋದೆಲ್ಲ ಏನು ಬೇಡ, ಜಸ್ಟ್ ಅದು ಬೆಚ್ಚಗಾದ್ರೆ ಸಾಕು, ಓಕೆನಾ. ಆಮೇಲೆ ಇದನ್ನ ಪಕ್ಕಕ್ಕೆ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ. ಹಾಗೆ ಹಿಟ್ಟು ಹೇಗಾಗಿದೆ ಅಂತ ನೋಡ್ಬೇಕಲ್ವಾ. ಮಜ್ಜಿಗೆ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಫುಲ್ ಒಂಥರ ನೈಸ್ ಆಗಿ ಉಬ್ಬಿಕೊಂಡು ಬಂದಿರುತ್ತೆ. ಈ ರೀತಿ ರೆಡಿ ಆಗಿರುತ್ತೆ. ನಾವು ಸೋಡಾ ಹಾಕಿಲ್ಲ, ಉದ್ದ ಹಾಕಿಲ್ಲ, ರವಾ ಹಾಕಿಲ್ಲ, ಏನು ಇಲ್ಲ, ಆದ್ರೂ ಎಷ್ಟು ಚೆನ್ನಾಗಿ ಇದು ಬಂದಿರುತ್ತೆ. ನಾವು ಮಜ್ಜಿಗೆ ಹಾಕಿರೋದ್ರಿಂದ ಚೆನ್ನಾಗಿ ಹುಳಿ ಕೂಡ ಬಂದಿರುತ್ತೆ. ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಕನ್ಸಿಸ್ಟೆನ್ಸಿಗೆ ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಗೆ 1 ಚಮಚ ಆಗುವಷ್ಟು ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ಬಟ್ ಹಾಕೊಂಡ್ರೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೊಂಡ್ರೆ.
ಆಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆಗೆ ನೋಡಿ ಚಟ್ನಿಗೆ ನಾವು ಹುರಿದಿಟ್ಟಿದ್ದೀವಿ ಅಲ್ವಾ, ಅದು ಫುಲ್ ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಸುಮಾರಷ್ಟು ರೀತಿಯ ದೋಸೆಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕನ್ನು ಹಾಕಿರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಅಂದರೆ ರುಬ್ಕೊಂಡಾಗಿರೋ ಮಧ್ಯದಲ್ಲಿ ಪುನಃ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಈಗ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಇಂಗು, ಸಾಸಿವೆ, ಕರಿಬೇವು, ಒಣಮೆಣಸಿನ ಒಗ್ಗರಣೆನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿರುತ್ತೆ ಈ ಚಟ್ನಿ. ಒಂದು ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ, ಓಕೆನಾ. ಆಮೇಲೆ ನೋಡಿ ದೋಸೆ ಬಂಡಿನ ನಾನು ಆಗಲೇ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದ್ಮೇಲೆ ದೋಸೆನ ಈ ರೀತಿ ಹೊಯ್ಕೊಂಡಿದ್ದೀನಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ದೋಸೆ ಕೂಡ ಮಾಡ್ಕೊಳ್ಬಹುದು, ಸೆಟ್ ದೋಸೆ ಥರ. ಇಲ್ಲಾಂದರೆ ತೆಳುವಾಗಿ ಈ ರೀತಿ ಕೂಡ ಮಾಡ್ಕೊಳ್ಬಹುದು. ತುಂಬ ಹೋಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಇದು ನೋಡಿದ್ರಿ ಅಲ್ವಾ, ಎಷ್ಟು ಗೋಲ್ಡನ್ ಕಲರ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ದೋಸೆ ಮತ್ತು ಈ ಚಟ್ನಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲದನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ಇವತ್ತಿನ ಈ ಮಜ್ಜಿಗೆ ದೋಸೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.